ಎಲ್ಲ ಸ್ಪರ್ಧಾ ಮಿತ್ರರಿಗೂ ಟೀಚರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ನಾವೇನು ಕಲ್ತಿರಬೇಕು, ಡಿಗ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರಬೇಕು, ಟಿ ಟಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರಬೇಕು, ಸಿ ಇ ಟಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೋಬೇಕು, ಪಿ ಯು ಸಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೋಬೇಕು, ಹಾಗೆ ಈ ಸಂಪೂರ್ಣ ಪಠ್ಯಕ್ರಮ ಹೆಂಗೈತಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾವೀಗ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಈರಣ್ಣ ಕಲ್ಲೋಳಿ. ನಾನು JPT ಶಿಕ್ಷಕನಾಗಿ ಧಾರವಾಡದಲ್ಲಿ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದೇನೆ. ಈಗ ನೀವು CET, TET, PUC, ಡಿಪ್ಲೊಮಾದಲ್ಲಿ ಮತ್ತು BEdನಲ್ಲಿ ನಿಮ್ಮ ಮಾರ್ಕ್ಸ್ ಹೆಂಗೆ ಕಂಟೋಕ್ಕವ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು CETಯಲ್ಲಿ ಪಡೆದ ಮಾರ್ಕ್ಸ್ನಲ್ಲಿ 70% ಕೌಂಟ್ ಆಗ್ತದ, TETಯಲ್ಲಿ 20% ಮತ್ತು PUCಯಲ್ಲಿ ಮಾರ್ಕ್ಸು 8% ಕೌಂಟ್ ಆಗ್ತದೆ ಮತ್ತು BEd ಅತಿ ಮಾಡಿದ್ದು ಅಥವಾ DEd ಅಲ್ಲಿ ಪಡೆದಿರತಕ್ಕಂಥ ಮಾರ್ಕ್ಸ್ 2% ಕೌಂಟ್ ಆಗುತ್ತೆ. ನೆಕ್ಸ್ಟ್, ಈಗ ಸರ್ಕಾರದವರು 4 ವರ್ಷದ ಡಿಗ್ರಿ ತಂದಿದ್ದಾರೆ. ಡಿಗ್ರಿ ಪ್ಲಸ್ BEd ಇರುತ್ತೆ. ಅದರಲ್ಲಿ ಮಾರ್ಕ್ಸ್ ಹೆಂಗೆ ಕೌಂಟ್ ಆಕವ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ 70% TETದ CETದ ಕೌಂಟ್ ಆಗ್ತದೆ, 20% TET ಮತ್ತು ಅದು 4 ವರ್ಷದ ಡಿಗ್ರಿ ಮಾಡಿರಲ್ಲ ಅದರದ್ದು 10% ಕೌಂಟ್ ಆಗ್ತದೆ. ನೆಕ್ಸ್ಟ್ ಏನು ನೋಡೋಣಪ್ಪ ಅಂದ್ರೆ ಅದ್ರ ವಿದ್ಯಾರ್ಹತೆ ಏನೇನು ಇರಬೇಕು, ನಿಮ್ಮ ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು PUCಯಲ್ಲಿ ಮಿನಿಮಮ್ 50% ತೊಗೊಂಡಿರ್ಬೇಕು. PUCಯಲ್ಲಿ ಮಿನಿಮಮ್ 50% ತೊಗೊಂಡಿರ್ಬೇಕು ಮತ್ತು ಡಿಪ್ಲೊಮಾ DEd ಮಾಡಿರಬೇಕು ಅಥವಾ BEd ಮಾಡಿರಬೇಕು. ಏನೇನು 50% PUCಯಲ್ಲಿ DEd ಆದ್ರೂ ಮಾಡಿರಬೇಕು, BEd ಆದ್ರೂ ಮಾಡಿರಬೇಕು. ಇಲ್ಲಿ ಕೆಲವೊಂದಿಷ್ಟು ಕೆಟಗರಿಯವರಿಗೆ ಸಡಲಿಕೆ ನೀಡಿದ್ದಾರೆ. ಯಾವ್ಯಾವುದಕ್ಕೆ SC, ST ಮತ್ತು ಕೆಟಗರಿ 1 ಮತ್ತು PWD ವಿಶೇಷ ಚೇತನ ಅಂಗವೈಕಲ್ಯ ಸ್ಪರ್ಧಾ ಮಿತ್ರರಿಗೆ ಅವರು PUCಯಲ್ಲಿ 45% ತೊಗೊಂಡ್ರೆ ಸಾಕು, ಅವರು ಈ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗಿರ್ತಾರೆ. ನೆಕ್ಸ್ಟ್, PUCಯಲ್ಲಿ 20% 50% ನೆಕ್ಸ್ಟ್ DEd BEd ಅದರದ್ದಾಯಿತು. ನೆಕ್ಸ್ಟ್ ಅವ್ರು ಏನು ಮಾಡಿರ್ಬೇಕಂದ್ರೆ TET ಪಾಸ್ ಆಗಿರಬೇಕು. ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸ್ತಕ್ಕಂಥ TETಯಲ್ಲಿ ಅವರು ಪಾಸ್ ಆಗಿರಬೇಕು. ಈಗ ಆಂಗ್ಲ ಭಾಷಾ ಶಿಕ್ಷಕರು ಇರ್ತೈತಲ್ಲ, ಅವ್ರು ಏನು ಮಾಡಿರ್ಬೇಕು, PUCಯಲ್ಲಿ ತಾವು ಯಾವ ಭಾಷೆ ಶಿಕ್ಷಕರಾಗಿ ಆಯ್ಕೆಯಾಗ ಬಯಸ್ತಾರಲ್ಲ, ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಟೀಚರನ್ನು ಅವ್ರು PUCಯಲ್ಲಿ ಇಂಗ್ಲೀಷ್ನಲ್ಲಿ 50% ತೊಗೊಂಡಿರ್ಬೇಕು. ಇಂಗ್ಲೀಷ್ನಲ್ಲಿ ಎಷ್ಟು ತೊಗೊಂಡಿರ್ಬೇಕು, 50% ತೊಗೊಂಡಿರ್ಬೇಕು. ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥ ಅವ್ರ BEd ಅಲ್ಲಿ ಇಂಗ್ಲೀಷನ್ನು ಒಂದು ಮೆಥಡಾಲಜಿ ಬೋಧನಾ ವಿಧಾನವಾಗಿ ಅವರ ಆಯ್ಕೆ ಮಾಡ್ಕೊಂಡಿರ್ಬೇಕು ಇಂಗ್ಲೀಷನ್ನು. ನೆಕ್ಸ್ಟ್ ಬರ್ತಕ್ಕಂಥ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ಅರ್ಹತೆ ಏನೈತಪ್ಪ ಅಂದ್ರೆ ಅವ್ರದ್ದು ಆಸ್ ಇಟ್ ಈಸ್ ಸೇಮ್. ಅವರು ತಮ್ಮ PUCಯಲ್ಲಿ ತಾವು ಆಯ್ಕೆ ಮಾಡತಕ್ಕಂಥ ಗಣಿತ ಅಥವಾ ವಿಜ್ಞಾನದಲ್ಲಿ 50% ಮಾರ್ಕ್ಸ್ ತೊಗೊಂಡಿರಬೇಕು. ನೆಕ್ಸ್ಟ್ ಅವ್ರು ಮಾಡಿರ್ತಕ್ಕಂಥ BEd ಅಲ್ಲಿ ಅದನ್ನು ಆ ಸಬ್ಜೆಕ್ಟನ್ನು ಮೆಥಡಾಲಜಿ ಬೋಧನಾ ವಿಧಾನವಾಗಿ ಅವರ ಆಯ್ಕೆ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಆಗಲೇ ಇರೋ ರೀತಿ SC, ST ಮತ್ತು ಕೆಟಗರಿ 1 PWD ಕ್ಯಾಂಡಿಡೇಟ್ಸ್ಗೆ 45% ತೊಗೊಂಡಿದ್ರೆ ಸಾಕು. PUCಯಲ್ಲಿ 45% ತೊಗೊಂಡಿರಬೇಕು. ನೆಕ್ಸ್ಟ್, ಇದಲ್ಲದೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಅದರಲ್ಲಿ ಅವರು ಡಿಪ್ಲೊಮಾ ಅಥವಾ ಪದವಿಯನ್ನು ಪಡೆದಿರಬೇಕು. ಇಷ್ಟೆಲ್ಲ ಅರ್ಹತೆಗಳಿದ್ರೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗಿರ್ತಾರೆ. ಆ ಪೋಸ್ಟಿಗೆ ಅವರು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು.